ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಇವತ್ತು ನಾಳೆ ಶನಿವಾರ ಆಗಿರೋದ್ರಿಂದ, ಅದರಲ್ಲೂ ಶ್ರಾವಣ ಶನಿವಾರ ಆಗಿರೋದ್ರಿಂದ ಆಂಜನೇಯಂಗೆ ವೀಳ್ಯದೆಲೆ ಹಾರ ಮಾಡಬೇಕು ಅಂತ ನಾನಿವತ್ತಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಸೇವಂತಿಗೆ ಹೂವು ತೊಗೊಂಡಿದ್ದೀನಿ. ಸೇವಂತಿಗೆ ಆಲ್ರೆಡಿ ಕಟ್ಟಿರೋದ್ರಿಂದ ನಾನು ಎರಡೆರಡನೇ ಕಟ್ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. 48 ವೀಳ್ಯದೆಲೆ ಹಾಕಿ ಕಟ್ತಾ ಇದ್ದೀನಿ. ಆಂಜನೇಯಂಗೆ 48 ಅಂದರೆ ತುಂಬ ಒಳ್ಳೆಯದು, 48 ಮಾಡೋದ್ರಿಂದ. ಅದಕ್ಕೋಸ್ಕರ ನಾನು ಆಂಜನೇಯಂಗೆ 48 ವೀಳ್ಯದೆಲೆ ಹಾಕ್ತಾ ಇದ್ದೀನಿ. ಯಾವುದೇ ಎಲೆ ಕಟ್ಟಬೇಕಾದ್ರೆ ಆಗಲಿ ಈ ಥರ ಫುಲ್ಲು ಚೆನ್ನಾಗಿರಬೇಕು. ತುದಿ ಚೆನ್ನಾಗಿರ್ಬೇಕು. ಮೇನು ಎಲ್ಲೂ ಚೂರು ಅರ್ದಿರಬಾರ್ದು, ನೀಟಾಗಿರಬೇಕು. ಸ್ವಲ್ಪ ಎಲ್ಲಾದರೂ ಅರ್ದಿತ್ತು ಅಂದರೆ ಅದನ್ನ ಮುಕ್ಕಾಗಿರೋದು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾವು ಏನೇ ಒಂದು ಪೂಜೆಗೆ ಇಡಬೇಕಾದ್ರೂ ಆಗಿರಲಿ, ಈ ಥರ ಕಟ್ಟಬೇಕಾಗಿರಲಿ, ಆಂಜನೇಯಂಗೆ ಕೊಡಬೇಕಾದ್ರೂ ಆಗಿರಲಿ, ಎಲೆ ಮಾತ್ರ ತುಂಬಾ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಚೆನ್ನಾಗಿರೋ ಎಲೆಯಲ್ಲಿ ಕಟ್ಟಬೇಕು. ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನು ಮೊದಲನೇ ಶ್ರಾವಣ ಶನಿವಾರನೇ ಕೊಡಬೇಕು ಅಂತ ಹೇಳಿ ಆಂಜನೇಯಂಗೆ ವೀಳ್ಯದೆಲೆ ಅಂದರೆ ಇಷ್ಟ ಅಂತ ನಾನು ಮಾಡ್ತಾ ಇದ್ದೀನಿ. ನೋಡೋಣ, ನನ್ನ ಕೈಲಿ ಆದಷ್ಟು 4 ಶ್ರಾವಣ ಶನಿವಾರನೂ ನಾನು ಆಂಜನೇಯಂಗೆ ಹಾರ ಮಾಡಿಕೊಡ್ತೀನಿ. ಶ್ರಾವಣ ಶನಿವಾರ ಅಂತ ಅಂದರೆ ತಿಮ್ಮಪ್ಪಂಗಾಗಿರ್ಬೋದು, ಆಂಜನೇಯಂಗಾಗಿರ್ಬೋದು, ಎಲ್ಲ ದೇವರುಗಳು ಶ್ರಾವಣ ಅಂದರೆ ತುಂಬಾ ಇಷ್ಟ. ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ ಈ ಟೈಮಲ್ಲಿ. ಅದಕ್ಕೆ ನಾನು ಶ್ರಾವಣ ಶನಿವಾರದ ದಿನ ನಮ್ಮನೆ ದೇವರು ಆಂಜನೇಯಂಗೆ ಇಷ್ಟವಾಗಿರೋದು ಎಲೆ ಹಾರನ ನಾನು ಕೊಡ್ತಾ ಇದ್ದೀನಿ. ಇನ್ನು ಎಲೆ ಮೇಲೆ ಶ್ರೀರಾಮ್ ಅಂತ ಬರೀತಾರೆ, ಆ ಥರನೂ ಹಾರ ಮಾಡಿಕೊಡ್ತಾರೆ. ಅಂದರೆ ನಾನು ಈ ಥರ ಕಟ್ಬಿಟ್ಟು ಹಾರ ಮಾಡಿಕೊಡ್ತಾ ಇದ್ದೀನಿ. ಏನು ಬರ್ದಿರೋದಾದರೆ ಅದು ನನಗೆ ಏರಿಸ್ತಾರೆ ಅನಿಸುತ್ತೆ. ಅದು ನಾನು ಯಾವತ್ತೂ ಕೊಟ್ಟಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ನಾನಿಲ್ಲಿ 4 ವೀಳ್ಯದೆಲೆ ಹಾಕಿ 2 ಸೇವಂತಿಗೆ ಹಾಕ್ತಾ ಇದ್ದೀನಿ. ಸೇವಂತಿಗೆ ಹಾಕಿದ್ರು ಮತ್ತೆ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಇವತ್ತು ಇಲ್ಲೇ ಮಹೇಶ್ವರಮ್ಮ, ನಮ್ಮ ಮನೆ ಹತ್ರ ಇರೋ ಮಹೇಶ್ವರಮ್ಮ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಚಿ ಬಂದೆ. ಹೇಗೂ ಸ್ನಾನ ಎಲ್ಲ ಮಾಡಿದ್ನಲ್ಲ, ಹಾಗಾಗಿ ಇವತ್ತೇ ಕಟ್ಟಿಟ್ಬಿಡೋಣ ಅಂತ ಕಟ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಹೋಗಿ ಆಂಜನೇಯಂಗೆ ಕೊಟ್ಬಿಟ್ಟು ಬರ್ತೀನಿ. ನಮ್ಮ ಮನೆ ಹತ್ರನೇ ಎಲ್ಲ ದೇವಸ್ಥಾನ ಇರೋದ್ರಿಂದ ನನಗೆ ಎಷ್ಟು ಖುಷಿ ಅಂದರೆ ಎಲ್ಲದಕ್ಕೂ ಚೆನ್ನಾಗಿದೆ ನನಗೆ. ನೋಡಿ, ನಾಳೆ ಆಂಜನೇಯಂಗೆ ಹಾಕ್ಬರಕ್ಕೆ ಹಾರ ರೆಡಿ. ನಾವು ಏನು ಹೂ ಕೊಡ್ತೀವಿ ಅನ್ನೋದಕ್ಕಿಂತ ವೀಳ್ಯದೆಲೆ ಮತ್ತು ತುಳಸಿ ಪತ್ರೆ ಕೊಡೋದ್ರಿಂದ ಆಂಜನೇಯಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಹೋದ ವರ್ಷನೂ ಕೊಟ್ಟಿದ್ದೆ, ಈ ವರ್ಷನೂ ಕೊಡ್ತಾ ಇದ್ದೀನಿ. ತುಳಸಿ ಪತ್ರೆ, ವೀಳ್ಯದೆಲೆ ಆಂಜನೇಯಂಗೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಎಲೆ ಎಲ್ಲ ಕಟ್ಟಿದ್ದು ಮುಗೀತು. ದೇವಸ್ಥಾನಕ್ಕೂ ಹೋಗಿ ನಿಂಬೆಹಣ್ಣಿನ ದೀಪ ಏನಿದೆ ಹಚ್ಕೊಂಡು ಬಂದೆ, ಎಲ್ಲ ಹಚ್ಚಿದ್ದು ಮುಗೀತು. ಇವತ್ತು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಆ ದೇವಸ್ಥಾನನ ನೋಡಬೇಕು ಅಂತ ತುಂಬ ದಿವಸದಿಂದ ಆಸೆ ಇಟ್ಕೊಂಡಿದ್ದೆ. ಯಾವಾಗಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೂ ಏನಾದರೂ ಒಂದು ಅಡ್ಡ ಬರ್ತಿತ್ತು, ಟೈಮೇ ಕೂಡ ಬರ್ತಿರ್ಲಿಲ್ಲ. ಇವಾಗ ಬಂದಿದ್ದೆ, ಇವತ್ತು ಹೋಗಬೇಕು ಅಂತ. ನನ್ನ ಹಸ್ಬೆಂಡ್ ಕೂಡ ಇವತ್ತು ರಜೆ ಹಾಕಿದ್ದಾರೆ. ಹಾಗಾಗಿ ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಸ್ಟಾರ್ಟ್ ಆದಾಳಿಂದರೂ ದೇವಸ್ಥಾನದಲ್ಲಿ ತುಂಬ ಜನ ಇದ್ದಾರೆ. ಇನ್ನೂ ಈ ಮಂತು ಕಳೆಯೋವರೆಗೂ, ಆಷಾಢ ಶ್ರಾವಣ ಇವು 2 ಮಂತ್ ಕಳೆಯೋವರೆಗೂ ತುಂಬಾ ಜನ ಇರ್ತಾರೆ. ಬನ್ನಿ, ನಿಮಗೆ ಕೂಡ ಹೇಗಿದೆ ಇವತ್ತಲ್ಲಿ ದೇವಸ್ಥಾನ ನಿಮಗೂ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಕೊನೆಗೂ ನಾನು ಇವತ್ತು ಅಮ್ಮನ ದರ್ಶನ ಮಾಡ್ತಾ ಇದ್ದೀನಿ. ಎಷ್ಟೋ ದಿವಸದಿಂದ ಆಸೆ ಇಟ್ಕೊಂಡಿದ್ದೆ, ಇವತ್ತದು ನಂಗೆ ನೆರವೇರಿದೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ ಇವತ್ತು. ನೋಡಿ, ನಾನು ಆಗಲೇ ಹೇಳ್ದಂಗೆ ಆಷಾಢದಿಂದನೂ ಇಲ್ಲಿ ಸೇಮ್ ಜಾತ್ರೆ ವೈಬ್ ಸ್ಟಾರ್ಟ್ ಆಗಿದೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ.
ಸೀರಿಯಸ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಮೇನ್ ಎಂಟ್ರೆನ್ಸಿಂದ ಬಿಡ್ತಾನೆ ಇಲ್ಲ, ಫುಲ್ಲು ಕ್ಯೂ ಇದೆ. ಈ ಜನ ನೋಡ್ತಾ ಇದ್ರೆ ನಾನು ಎಷ್ಟೊತ್ಕಮ್ಮ ದರ್ಶನ ಮಾಡೋದು ಅನಿಸುತ್ತೆ. ನೋಡಿ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅಲ್ಲಲ್ಲಿ ಒಂದು 4-5 ಹತ್ರ ಅಕ್ವೇರಿಯಂಗಳನ್ನ ಇಟ್ಟಿದ್ರು, ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನೊಂದೇನಪ್ಪ ಅಂತಂದರೆ ನಾವು ಮೊದಲನೇ ಸರಿ ಬಂದಿರೋದ್ರಿಂದ ನಮಗೆ ದರ್ಶನ ಯಾವ ಕಡೆ, ಈ ತಡೆ ಓಡಿಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಅದು ಯಾವ ಸೈಡ್ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ತಡೆ ಓಡಿಸ್ಕೊಳ್ಳೋ ಲೈನಲ್ಲಿ ನಿಂತ್ಬಿಟ್ಟಿದ್ದೆ. ಈ ತಡೆ ಓಡಿಸ್ಕೊಳ್ಳೋದು ಅಂತ ಅಂದರೆ ಮಾಟ ಮಂತ್ರ ಏನಾದರೂ ಆಗಿದ್ರೆ ಮತ್ತು ಈ ದೃಷ್ಟಿ ಏನಾದರೂ ಆಗಿದ್ರೆ ಅದಕ್ಕೆಲ್ಲ ನಿವಾರಣೆ ಆಗಲಿ ಅಂತ ತಡೆ ಹೊಡಿತಾರೆ. ಇಲ್ಲಿ ಜನ ಜಾಸ್ತಿ ಇದ್ರು ಅಂತ ಹೇಳಿ ನಾವು ನನ್ನ ಮಗನ ಕರ್ಕೊಂಡು ಆ ಕ್ಯೂ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡಿದ್ದೆ. 100 200 2 ಲೈನ್ ಇತ್ತು. 2 ಸೇಮ್ ಲೈನ್ ಇದ್ದಿದ್ದರಿಂದ ನಾವು 100 ರೂಪೀಸ್ಗೆ ತೊಗೊಂಡ್ವಿ. ಇಲ್ಲಿ ನೋಡಿ ಅಮ್ಮನ ಫೋಟೋ ಎಷ್ಟು ಚೆನ್ನಾಗಿದೆ. ನಂಗೆ ಒಂಥರ ಈ ಮಲೆನಾಡು ಸೈಡಲ್ಲಿ ಬರೋ ದೇವಸ್ಥಾನಗಳನ್ನ ನೋಡೋ ಥರ ಫೀಲ್ ಆಗ್ತಿದೆ. ಯಾಕೆಂದರೆ ತುಂಬಾ ತಂಪಾಗಿದೆ, ಜಿಟಿ ಜಿಟಿ ಮಳೆ ಬರ್ತಿದೆ. ಇಲ್ಲಿ ನೋಡಿ ಅಪ್ಪ ಮಗ ಕ್ಯೂ ಅಲ್ಲಿ ಬರ್ತಾ ಬರ್ತಾ ತುಂಬ ನಿದ್ದೆ ಬರ್ತಾ ಇತ್ತಂತೆ, ಇಬ್ಬರು ತೂಗುಡಿಸ್ತಿದ್ದಾರೆ. ಇವನಂತೂ ಫುಲ್ ನಿದ್ದೆಗಣ್ಣಲ್ಲಿದ್ದಾನೆ. ಅಮ್ಮನ ನೋಡುವಂತೆ ಮಲಗಬೇಡ ಎದ್ದೋ ಅಂತ ಆಗಿಂದ ಒಂದು 2-3 ಟೈಮ್ಸ್ ಎಬ್ಬಿಸ್ತೆ ಅವನ್ನ. ಒಳಗೆ ಎಂಟರ್ ಆಗ್ತಿದ್ದಂಗೆ ತುಂಬ ಜನ ಇದ್ರು. ಫೋಟೋಸ್ ವಿಡಿಯೋಸ್ ಏನು ತೆಗಿಯೋಕ್ಕಾಗಲಿಲ್ಲ. ಇಲ್ಲಿ ಅಮ್ಮನ ಹತ್ರ ತಲೆ ಬಗ್ಸ್ಕೊಂಡು ನಿಂತ್ಕೊಂಡಾಗ ಅಮ್ಮನ ಮೇಲೆ ಹಾಕೋ ನೀರು ಅಮ್ಮನ ಮೇಲಿಂದ ನಮ್ಮ ತಲೆ ಮೇಲೆ ಬೀಳುತ್ತೆ. ಇದು ಇಲ್ಲಿನ ವಿಶೇಷತೆ. ಅಮ್ಮನ ಮೇಲೆ ಬಿದ್ದಿದ್ದ ನೀರು ನಮ್ಮ ಮೇಲೆ ಬೀಳುತ್ತೆ ಅಂದ್ರೆ ನಾವ್ ಎಷ್ಟು ಪುಣ್ಯ ಮಾಡಿರ್ಬೇಕಲ್ವಾ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ನನಗಂತೂ ತುಂಬಾ ಖುಷಿ ಆಯ್ತು. ನಾವು ಕ್ಯೂನಲ್ಲಿ ನಿಂತಾಗ ಆಲ್ಮೋಸ್ಟ್ 1 o'clock ಆಗಿತ್ತು. ಇವಾಗ 4 ಗಂಟೆ ಆಗಿದೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಎಷ್ಟಾದ್ರೂ ಜನ ಇರಲಿ, ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು. ಅದೊಂದೇ ಸಮಾಧಾನ ನನಗೆ. ಮನಸ್ಸಿಗೆ ತುಂಬಾ ಖುಷಿ ಆಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಳಕ್ಕೆ ಅಂತ ಹೋದ್ವಿ. ಅಲ್ಲೇ ಮಧ್ಯ ಎಷ್ಟು ಚೆನ್ನಾಗಿ ಮೂರ್ತಿಗಳನ್ನ ಇಟ್ಟಿದ್ರು. ಕ್ಯೂನಲ್ಲಿ ನಿಂತಿ ಕಾಲೆಲ್ಲ ನೋವಾಗಿತ್ತು. ಹಾಗಾಗಿ ಪ್ರಸಾದ ತಿಂತ ಹಾಗೆ ಕೆಳಗಡೆ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗೋವರೆಗೂ ಬಾಯ್.